ಪ್ರೈಸ್ ಲಾರ್ಡ್. ನಮ್ಮೆಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು. ಇವತ್ತಿನ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಮುಂಜಾವನೆ ಪ್ರಾರ್ಥನೆಯ ಕುರಿತಾಗಿ ನಾವಿಂದು ಧ್ಯಾನಿಸ್ಲಿಕ್ಕಿದ್ದೇವೆ. ಯಾಕಾಗಿ ಮುಂಜಾನೆ ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ಪ್ರಾರ್ಥನೆ ಎಂದ್ರೇನು, ಯಾಕೆ ಮಾಡಬೇಕು, ಆ ಪ್ರಾರ್ಥನೆಯ ಬಲವೇನು, ಹೇಗೆ ನಾವು ದೇವರ ಹತ್ರ ಪ್ರಾರ್ಥಿಸಬೇಕು, ಇದನ್ನೆಲ್ಲ ನಾವು ಇವತ್ತು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ದಯಮಾಡಿ ಸ್ಕಿಪ್ ಮಾಡದಂತೆ ನೀವು ಇದನ್ನ ಪೂರ್ಣವಾಗಿ ವೀಕ್ಷಿಸಿ, ಆಗ ನಮಗೆ ತಿಳಿಯುತ್ತೆ. ಮೊದಲನೇದಾಗಿ ನಾವು ಈ ಸಂದೇಶ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವಾದಿ ದೇವನೇ, ನಿಮಗೆ ಸ್ತೋತ್ರವಾಗ್ಲಿ ರಾಜ. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಸಂದೇಶವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು, ನೀನು ಸಹಾಯ ಮಾಡು. ಇವರ ಒಬ್ಬೊಬ್ಬರ ಜೀವಿತದಲ್ಲಿ ಮುಂಜಾವನೆಯ ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ಅದನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಮುಂಜಾನೆ ಪ್ರಾರ್ಥನೆ ಎಂದ್ರೇನು? ಮುಂಜಾನೆ ನೀವು ಎದ್ದ ತಕ್ಷಣವೇ ನೀವು ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ಅನೇಕರು ಮುಂಜಾನೆ ಎದ್ದ ತಕ್ಷಣವೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಮುಂಜಾನೆನೆ ಎದ್ದು ತಮ್ಮ ಕೆಲಸಗಳನ್ನ ಮಾಡಿಕೊಳ್ತಾರೆ. ಅನೇಕರು ಬೆಳಗ್ಗೆ 5 ಗಂಟೆಗೆ ಉದಾಹರಣೆಯಾಗಿ ಹೇಳ್ತಾರೆ ಅಂದ್ರೆ ಅಡಿಗೆ ಮಾಡೋದು ಅಥವಾ ಬೇರೆ ಕೆಲಸಗಳನ್ನ ಮಾಡೋದು, ಆಫೀಸ್ ಕೆಲಸ ಮಾಡೋದು, ಮಕ್ಕಳಿಗೆ ರೆಡಿ ಮಾಡ್ಬೇಕು ಅಂತ ಹೇಳಿ ಅಡಿಗೆ ಮಾಡೋದಕ್ಕೆ ಹೋಗೋದು, ತಿಂಡಿ ಮಾಡೋದಕ್ಕೆ ಹೋಗೋದು, ಇದೆಲ್ಲ ಮಾಡಬೇಕು ಸರಿ. ಆದರೆ ನೀನು ಮುಂಜಾವನೆ ಎದ್ದ ತಕ್ಷಣ ಯಾರ ಮುಖವನ್ನ ನೋಡ್ತಿದ್ಯಾ, ಯಾರನ್ನ ಎದುರುಗೊಳ್ತಾ ಇದೀಯಾ? ಯಾಕೆ ನಾವು ಮುಂಜಾವನೆ ಪ್ರಾರ್ಥನೆ ಮಾಡಬೇಕು, ಮುಂಜಾವನೆ ಪ್ರಾರ್ಥನೆಯಲ್ಲಿ ಬಲವೇನಿದೆ ಅಂತ ಅನೇಕರ ಜೀವಿತದಲ್ಲಿ ಅವರು ಅದನ್ನ ತಿಳಿದುಕೊಂಡಿಲ್ಲ. ನಾವು ಎದ್ದ ತಕ್ಷಣವೇ ದೇವರ ಮುಖವನ್ನ, ದೇವರನ್ನ ನಾವು ಎದುರುಗೊಳ್ಬೇಕು. ಅದನ್ನ ಬಿಟ್ಟು ಮನುಷ್ಯರನ್ನ, ಈ ಲೋಕದಲ್ಲಿರುವಂತಹ ಕೆಲಸಗಳನ್ನ ಮಾಡಿಕೊಂಡು ಆ ನಂತರ ದೇವರಿಗೆ ಪ್ರಾರ್ಥಿಸುವುದಲ್ಲ. ಮೊದಲು ನಿನ್ನ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅನೇಕರು ಎದ್ದ ತಕ್ಷಣ ಫೋನ್ ನೋಡ್ತಾರೆ, ಆದರೆ ಬೈಬಲ್ನ ಮುಟ್ಟೋದಿಲ್ಲ, ದೇವರೊಟ್ಟಿಗೆ ಮಾತನಾಡುವುದಿಲ್ಲ. ಎದ್ದ ತಕ್ಷಣ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರೋ, ಮೊಬೈಲ್ಗಳನ್ನ ನೋಡ್ತಾ ಇದ್ದೀರೋ, ಟಿವಿಗಳನ್ನ ನೋಡ್ತಾ ಇದ್ದೀರೋ, ನಿಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀರೋ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಎದ್ದ ತಕ್ಷಣವೇ ನಿಮ್ಮ ಜೀವಿತದಲ್ಲಿ ದೇವರನ್ನ ಹುಡುಕುತ್ತಾ ಇದ್ದೀರೋ? ನಾವು ಎದ್ದ ತಕ್ಷಣವೇ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಎದ್ದ ತಕ್ಷಣವೇ ದೇವರೇ, ಈ ದಿನ ನೀನು ಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ನಾವು ಹೇಳಬೇಕು. ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈ ದಿನ ನೀವು ಮುಂಚಾವನೆ ಬೆಳಗ್ಗೆ ಹೇಳ್ತಾ ಇದೀಯಾ, ಹಾಸಿಗೆಯನ್ನ ಬಿಟ್ಟು ನೀನು ಮೇಲೆ ಹೇಳ್ತಾ ಇದೀಯಾ, ನೀನು ಉಸಿರಾಡ್ತಾ ಇದೀಯಾ ಅಂದ್ರೆ ಅದು ದೇವರ ಕೃಪೆ ಆಗಿದೆ. ದೇವರು ನಿನಗೆ ಕೊಟ್ಟಂತಹ ದಿನವಾಗಿದೆ. ಆ ದಿನವನ್ನ ನೀನು ದೇವರಿಗೆ ಕೊಡದೆ ಬೇರೆ ಕೆಲಸವನ್ನ ಮಾಡ್ತಾ ಇದೆಯೋ ಅಥವಾ ದೇವರಿಗೆ ಕೊಡ್ತಾ ಇದೆಯೋ? ಮುಂಜಾವನೆ ಎದ್ದ ತಕ್ಷಣವೇ ನಾವು ದೇವರೇ, ನೀನು ಈ ದಿನವನ್ನ, ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನೆನೆಸಿ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅನೇಕರಲ್ಲಿ ಕೃತಜ್ಞತೆ ಇಲ್ಲ. ದೇವರು ನಮಗಾಗಿ ಮಾಡಿದಂತಹ ಉಪಕಾರಗಳನ್ನ ನೆನೆಸಿ ಅವರು ದೇವರನ್ನ ಕೊಂಡಾಡೋದಿಲ್ಲ. ಅದನ್ನ ಬಿಟ್ಟು ಒಂದು ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ, ದೇವರೇ, ನನ್ನ ಜೀವಿತದಲ್ಲಿ ಏನ್ ಮಾಡಿದ್ಯಾ? ಇಷ್ಟು ದಿನ ಆಯ್ತು ನಾನು ನಿನ್ನನ್ನ ನಂಬಿ, ನೀನಿನ್ನೂ ನನ್ನ ಜೀವಿತದಲ್ಲಿ ಏನ್ ಮಾಡಿಲ್ಲ. ನೀನು ಉಳಿದಿರೋದು, ನಾಶವಾಗದೆ ಇರೋದೇ ದೇವರ ಕೃಪೆ ಆಗಿದೆ, ದೇವರ ಕರುಣೆ ಆಗಿದೆ. ಅದನ್ನ ನೆನೆಸಿ ನೀನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸು. ಕೃತಜ್ಞತೆಯ ಉಳ್ಳವನಾಗಿರ್ಬೇಕು, ದೇವರನ್ನ ಕೊಂಡಾಡಬೇಕು. ನಾವು ಏನ್ ಕೊಟ್ಟಿದ್ಯಾ ಅಂತ ಕೇಳಬಾರ್ದು, ಇರುವುದೆಲ್ಲ ದೇವರದೇ ಅಂತ ನಾವು ಆತನನ್ನ ಕೊಂಡಾಡುವವರಾಗಿರ್ಬೇಕು. ನೀವು ನೆನೆಸಿದ್ದು ನಿಮ್ಮ ಬಳಿ ಇಲ್ಲದೆ ಇರಬಹುದು, ಆದರೆ ನೀನು ದೇವರು ನಿನಗೇನೇನು ಕೊಟ್ಟಿದ್ದಾರೋ, ನಿನ್ನ ಕೊಟ್ಟಂತ ಕೆಲಸಕ್ಕಾಗಿ, ನಿನ್ನ ಕೊಟ್ಟಂತ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಗಂಡನಿಗಾಗಿ, ಹೆಂಡತಿಗಾಗಿ, ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ಎಲ್ಲದಕ್ಕೂ ನಾವು ಮೊದಲು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಆ ದಿನದಲ್ಲಿ ನೋಡಿ, ಈ ದಿನವು ಯೆಹೋವನಿಂದ ನಿಮಗೆ ಕೊಟ್ಟಿರುವ ಈ ದಿನ ಯೆಹೋವನಿಂದ ನೇಮಕವಾದ ದಿನ. ಆ ದಿನದಲ್ಲಿ ನೀವು ಆನಂದದಿಂದ, ಉಲ್ಲಾಸದಿಂದ ಇರಬೇಕಂದ್ರೆ ಮೊದಲು ನೀವು ದೇವರನ್ನ ಎದುರುಗೊಳ್ಬೇಕು, ದೇವರ ಬಳಿ ಪ್ರಾರ್ಥನೆ ಮಾಡಬೇಕು.
ಸತ್ಯವೇದದಲ್ಲಿ ನಾವು ಅನೇಕ ಭಕ್ತರನ್ನ ಕಾಣ್ತೇವೆ. ದಾವೀದನು, ಅಬ್ರಹಾಮನು, ಈಸಾಕನು ಇವರೆಲ್ಲ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಎಷ್ಟು ಬ್ಯುಸಿ ಇದ್ದಂತಹ ಮನುಷ್ಯರು ಅವರಾಗಿದ್ರು. ಇವತ್ತು ನಾವ್ ಯಾರನ್ನಾದ್ರೂ ನೀವು ಕೇಳಿ ನೋಡಿ, ಯಾಕೆ ನೀವು ಪ್ರಾರ್ಥನೆಗೆ ಬರ್ತಿಲ್ಲ, ಯಾಕೆ ನೀವು ಪ್ರಾರ್ಥನೆ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ, ಸಾರಿ ನನಗೆ ತುಂಬಾ ಕೆಲಸ ಇದೆ, ನನಗೆ ಬ್ಯುಸಿ ಇದ್ದೇನೆ, ನಾನು ನೈಟ್ ಶಿಫ್ಟ್ಗೆ ಹೋಗ್ತಿದ್ದೀನಿ, ಮಾರ್ನಿಂಗ್ ಶಿಫ್ಟ್ಗೆ ಹೋಗ್ತಿದ್ದೀನಿ, ನನಗೆ ಆಗ್ತಾ ಇಲ್ಲ, ಮೂರ್ ಶಿಫ್ಟ್ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ನನಗೆ ಸಮಯವಿಲ್ಲ ಅಂತ ಹೇಳ್ತಾರೆ. ನಾನು ತುಂಬಾ ಬ್ಯುಸಿ ಅಂತ ಹೇಳ್ತಾರೆ. ಒಂದು ಮಾತು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕಾದದ್ದು ಏನಂದ್ರೆ, ನೀನು ಪ್ರಾರ್ಥನೆ ಮಾಡದೆ ಇದ್ರೆ ನೀನು ನಿನ್ನ ಬಲದ ಮೇಲೆ, ನಿನ್ನ ಸಾಮರ್ಥ್ಯದ ಮೇಲೆ ಆತುಕೊಂಡಿದ್ಯಾ ಅಂತ ಅರ್ಥ. ದಾವೀದನು ಮಹಾರಾಜನಾಗಿದ್ದನು, ದೇಶವನ್ನು ಆಳುವಂತ ರಾಜನಾಗಿದ್ದನು. ಆದ್ರೆ ಮುಂಜಾವನೆಯ ಸಮಯದಲ್ಲಿ ನೋಡಿ, ಕೀರ್ತನೆಗಳೆಲ್ಲ ಬರ್ದಿರೋದು ಅವನೇ. 3% ಕೀರ್ತನೆಗಳು ಬರ್ದಿರೋದು 75% ದಾವೀದನೆ. ಅವನು ಎಷ್ಟೋ ಕೀರ್ತನೆಗಳಲ್ಲಿ ಹೇಳಿದ್ದಾನೆ, ಮುಂಜಾವನೆಯಲ್ಲಿ ಒತ್ತಾರೆ ಎದ್ದು ನಾನು ನಿನ್ನನ್ನ ಪ್ರಾರ್ಥಿಸ್ತೇನೆ, ನಿನ್ನನ್ನ ಹುಡುಕ್ತೇನೆ ಅಂತ. ಹಾಗಿದ್ರೆ ದಾವೀದನ ಜೀವಿತದಲ್ಲಿ ಮುಂಜಾವನೆಯ ಪ್ರಾರ್ಥನೆಯನ್ನ ಅವನು ರೂಢಿಯಾಗಿ ಮಾಡ್ತಾ ಇದ್ದನು. ಯಾಕೆಂದ್ರೆ ಅವನು ರಾಜ ಆಗಿದ್ರು, ಅವನಿಗೆ ಎಷ್ಟು ಬ್ಯುಸಿ ಇದ್ರು ಅವನಿಗೆ ಗೊತ್ತಿತ್ತು, ನನ್ನ ಬಲ, ನನ್ನ ಸಾಮರ್ಥ್ಯದಿಂದ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ದೇವರಿಗೆ ನಾನು ಮೊದಲನೇ ಆದ್ಯತೆ ನನ್ನ ಜೀವಿತದಲ್ಲಿ ಕೊಡಬೇಕು ಅಂತ. ನೀವು ಇಂದು ನಿಮ್ಮ ಜೀವಿತದಲ್ಲಿ ಮೊದಲನೆಯ ಆದ್ಯತೆಯನ್ನ ಯಾವುದಕ್ಕೆ ಕೊಡ್ತಾ ಇದ್ದೀರಾ? ಫೋನಿಗೋ, ಕೆಲಸಕ್ಕೋ, ದೇವರಿಗೋ? ಒಮ್ಮೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸಿತು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಯಾವ ಸಮಯದಲ್ಲಿ? ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನ ಸಮರ್ಪಿಸುವುದು ಮಾತ್ರ ಅಲ್ಲ, ನಿನ್ನ ಸದುತ್ತರವನ್ನ ಎದುರು ನೋಡುತ್ತೇನೆ. ಯಾಕೆ ಎಂದು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಆಗ್ಲಿ ಇದ್ದ ಸ್ಥಳದಲ್ಲಿ ಇದ್ದೀರಾ ಅಂದ್ರೆ, ನಿಮ್ಮ ಜೀವನದಲ್ಲಿ ದೇವರಿಗಿಂತ ಬೇರೆ ವಿಷಯಗಳೇ ಹೆಚ್ಚು ಪ್ರಾಮುಖ್ಯತೆ ಆಗಿದೆ. ಅನೇಕರನ್ನ ನೋಡಿ, ಸಭೆಗೆ ಹೋಗೋಕೆ ಅವ್ರಿಗೆ ಸಮಯ ಇಲ್ಲ, ಪ್ರಾರ್ಥನೆ ಮಾಡೋಕೆ ಸಮಯ ಇಲ್ಲ. ಯಾಕೆಂದ್ರೆ ದೇವರಿಗಿಂತ ಅವರಿಗೆ ಬೇರೆ ವಿಷಯಗಳೇ, ಲೌಕಿಕವಾದ ವಿಷಯಗಳೇ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದಕ್ಕೆ ಆಶೀರ್ವಾದ ಇಲ್ಲ. ನೀನು ಮುಂಚಾವನೆ ಎದ್ದು ಪ್ರಾರ್ಥನೆ ಮಾಡಬೇಕು. ಉದಯ ಕಾಲದಲ್ಲಿ ನೀನು ಪ್ರಾರ್ಥಿಸುವಾಗ ನಿನ್ನ ಸ್ವರ ಯಾರಿಗೆ ಕೇಳುತ್ತೆ? ದೇವರಿಗೆ ಕೇಳುತ್ತೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸಿತು. ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡಿ. ಅನೇಕ ಜನರು ಮನುಷ್ಯರ ಬಳಿಯಲ್ಲಿ ನೀವು ಸಮಸ್ಯೆ ಹೇಳುವಾಗ ಮನುಷ್ಯರು ನಿಮ್ಮ ಸ್ವರವನ್ನ ಕೇಳ್ತಾರೆ, ಆದರೆ ನಿಮ್ಮ ಸ್ವರಕ್ಕೆ ಉತ್ತರವನ್ನ ಕೊಡೋದಿಲ್ಲ. ನಿಮ್ಮ ಸ್ವರಕ್ಕೆ ಕೇಳಿ ಉತ್ತರವನ್ನ ಕೊಡುವವನು ದೇವರಾಗಿದ್ದಾನೆ. ಆದ ಕಾರಣ ದೇವರನ್ನ ನೀವು ನಿಮ್ಮ ಜೀವಿತದಲ್ಲಿ ಹುಡುಕಬೇಕು. ಅನೇಕರು ಹೇಳ್ತಾರೆ, ನಾನು ವಿಗ್ರಹಾರಾಧನೆ ಮಾಡೋದಿಲ್ಲ, ಅದನ್ ಮಾಡೋದಿಲ್ಲ, ಇದನ್ ಮಾಡೋದಿಲ್ಲ. ನೀನು ಯೇಸು ಸ್ವಾಮಿಯನ್ನ ಬಿಟ್ಟು, ದೇವರನ್ನ ಬಿಟ್ಟು ಯಾವ ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀಯೋ ಅದೇ ನಿನ್ನ ಜೀವಿತದಲ್ಲಿ ವಿಗ್ರಹವಾಗಿ ನಿಲ್ಲುತ್ತೆ. ಎಚ್ಚರ ಉಳ್ಳವನಾಗಿರು. ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಕೇಳುವುದು ಮಾತ್ರ ಅಲ್ಲ, ಸದುತ್ತರವನ್ನ ದಯಪಾಲಿಸ್ತಾರೆ. ಪ್ರಲಾಪಗಳು 3:22-23ನೇ ವಚನ ಹೀಗೆ ಹೇಳ್ತದೆ, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಹೊದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಹೇಗಿದೆ? ನಾವು ಉಳಿದಿರುವುದೇ ದೇವರ ಕರುಣೆ ಆಗಿದೆ. ಇಂದು ದೇವರ ಕರುಣೆ ನಿನ್ನ ಮೇಲಿದೆ ಅಂದ್ರೆ ನೀನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು, ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಯಾವ ವಿಷಯಕ್ಕಾಗಿ ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಿದ್ದೀರೋ ನಂಬಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿ. ದೇವರು ಖಂಡಿತ ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮ ನಿರೀಕ್ಷೆ, ನಿಮ್ಮ ಬಲ, ನಿಮ್ಮ ಆಶ್ರಯ ದೇವರೇ ಆಗಿರ್ಬೇಕು. ಸೊ ಯಾವಾಗ್ಲೂ ಮೊದಲು ದೇವರಿಗೆ ಆದ್ಯತೆಯನ್ನ ಕೊಡ್ರಿ ಅಂತ